ನಮಗೆ ನಾವು ಅಂದ್ಕೊಂಡ್ವಿ ಗಿಲ್ಲಿದೊಂದು ಕೈ ನಿಮ್ಮದೊಂದು ಕೈ ಇರುತ್ತೆ ಅಂತ ಪ್ರತಿಯೊಬ್ಬ ಕನ್ನಡಿಗರು ಅಂದ್ಕೊಂಡಿದ್ದು. ಬಟ್ ಅದು ಆ ಲೆವೆಲ್ಗೆ ಉಲ್ಟಾ ಆಗಿದೆ. ಇವನ್ ಎಲ್ರಿಗೂ ನೋವಾಯಿತು. ಕ್ಯಾಮ್ರಾ ಇದೆ, ಕ್ಯಾಮ್ರಾ ಮುಂದೆ ಹೇಳಿ ನಿನ್ನ ನೈಟ್ ನಾವು 1-2 ಗಂಟೆ ತನಕ ನಾವು ಚರ್ಚೆ ಮಾಡಿದ್ದೀವಿ. ಅಶ್ವಿನಿ ಅವ್ರಿಗೆ ಒಂದು ಕೈ ಇರಬೇಕಿತ್ತು ಅವ್ರದ್ದು, ಯಾಕಂದ್ರೆ ಅವ್ರು ಡಿಸರ್ವ್ ಇದ್ದರು. ಹೆಣ್ಮಗಳಾಗಿ ಫೈಟ್ ಕೊಟ್ಟಿದ್ದಾರೆ, ಅಷ್ಟು ದೊಡ್ಡವರಾದರೂ ಕೂಡ ಆ ಲೆವೆಲ್ಗೆ ಫೈಟ್ ಕೊಟ್ಟಿದ್ದಾರೆ. ಮೇ ಬಿ ಹಿಸ್ಟ್ರಿನೇ ಮ್ಯಾಮ್. ನಿಮ್ಮ ಥರ 11-12 ಸೀಸನಲ್ಲಿ ನಿಮ್ಮ ಥರ ಈ ಲೆವೆಲಿಗೆ ಆಟ ಆಡಿದಂಥ ಹೆಣ್ಮಕ್ಳು ಯಾರೂ ಇಲ್ಲ. ಸೊ ಆ ಗೆಲುವು ಮಿಸ್ ಆದಾಗ ಎಷ್ಟು ನೋವಾಯಿತು ನಿಮಗೆ ಅಂತ ಹೇಳಿ. ಮೇಡಮ್, ನಾನು ಆ್ಯಕ್ಚುಲಿ ಇಡೀ ಬಿಗ್ ಬಾಸ್ ಮನೆಗೆ ಹೋದ 1 ವಾರ ಏನಿತ್ತು, ರಾಜಮಾತೆ ಅನ್ನೋ ಪಟ್ಟ ನಾನು ತೊಗೊಳ್ತೀನಿ. ಅದನ್ನು ಸುದೀಪ್ ಸರ್ ಹೊಗಳ್ತಾರೆ ನನ್ನನ್ನು, ರಾಜಮಾತೆಯಾಗಿ ನೀವು ಮನೇಲಿ ಜೀವಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ನನಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಹಾಗಾದರೆ ನಾನು ಸರಿಯಾದ ದಾರಿಲೇ ಇದ್ದೀನಿ ಅಂತ. ಬಟ್ ಒಂದು ಪಾಯಿಂಟಲ್ಲಿ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ, ಅದು ಏನೋ ಆಗಿ ನಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಮತ್ತು ಅಲ್ಲಿ ಏನೋ ಒಂದು ಹೇಳಿರ್ತೀವಿ, ಅದನ್ನು ಸುಮ್ಮನೆ ಏನೇನೋ ಪ್ರಚಾರ ಮಾಡಿ ಮನೆ ಒಳಗಡೆ ನನಗೆ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಟೋಟಲಿ ನಮ್ಮ ಇದ್ದಿದ್ದು ಹೀಗೆ ನನ್ನ ಗ್ರಾಫ್ನ ತುಂಬ ಕೆಳಗಿಟ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದೆಲ್ಲವನ್ನು ದಾಟ್ಕೊಂಡು ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗಿ ನಾನು ಆಟ ಆಡಬೇಕು ಅಂತ ಛಲ ನಾನು ತೊಗೊಳ್ತೀನಿ. ಬಟ್ ಈಸಿ ಇರಲಿಲ್ಲ ಮೇಡಮ್. ಬಿಗ್ ಬಾಸ್ ಮನೆ ಒಳಗಡೆ ನೀವೇನು ಹೇಳ್ತಿದ್ದೀರಾ, ಖಂಡಿತ ಬಿಗ್ ಬಾಸ್ ಮನೆ ನಮ್ಮಂಥ ಮನಸ್ಥಿತಿ ಇರುವಂಥವ್ರು. ಯಾಕಂದರೆ ಇದು ಹುಡುಗಾಟಿಕೆ ಅಲ್ಲ. ಈಗ ಅಲ್ಲೆಲ್ಲ ಒಂದಷ್ಟು ಜನ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಅವ್ರಿಗೆ ಏನಂದರೆ ಇಟ್ಸ್ ಲೈಕ್ ಅನ್ ಅದರ್ ಶೋ. ಇದು ಒಂದು ಶೋ ಇಲ್ಲ, ನಾನು ಎಷ್ಟು ದಿನ ಇರ್ತೀನಿ, ಚೆನ್ನಾಗಿ ಮೇಕಪ್ ಮಾಡ್ಕೋತೀನಿ, ಅಲ್ಲಿಂದ ಇಲ್ಲಿ ಅರಮನೇಲಿ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ, 3 ಹೊತ್ತು ತಿಂತೀನಿ, ಟಾಸ್ಕ್ ಕೊಟ್ಟರೆ ಆಡ್ತೀನಿ, ಗೆಲ್ತೀನೋ ಬಿಡ್ತೀನೋ ಅಂತ. ನನಗೆ ಹಂಗಿರಲಿಲ್ಲ. ಹೋದ ದಿನದಿಂದ ಒಂದು ಹಠ ಆಯ್ತು, ನಾನು ಕ್ಯಾಪ್ಟನ್ ಆಗಲೇಬೇಕು, ಈ ಮನೇಲಿ ನಾನು ಕ್ಯಾಪ್ಟನ್ ಆಗಬೇಕು. ನಾನು ಒಂದು ಈಗ ಏನು 12 ಸೀಸನ್ ಆಗಿದೆ, ಇನ್ನು ನೆಕ್ಸ್ಟ್ ಈ ಹಿಂದೆನೇ ಆಗ್ಬೋದು, ಈ ಮುಂದೆನೇ ಆಗ್ಬೋದು, ಅಶ್ವಿನಿ ಅನ್ನುವಂಥ ಒಂದು ಈ ಏಜಲ್ಲಿ ಸ್ಪೆಷಲಿ ಈ ಥರದೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಹಿಂದೆ ಬಂದಿಲ್ಲ, ಇನ್ನು ಮುಂದಕ್ಕೆ ತುಂಬ ಕಷ್ಟ ಅನ್ನೋದು ಒಂದು ಕ್ರಿಯೇಟ್ ಮಾಡಬೇಕಿತ್ತು ನನಗೆ. ಬಿಕಾಸ್ ಇಟ್ಸ್ ನಾಟ್ ಈಸಿ.